ಒಂದೇ ಒಂದು ಲಾಸ್ಟ್ ಹಾ, ಬಿಡಿ. ತಳಿ ಬ್ರೋ ಹೇಳಿ ಬ್ರೋ ಹೆಂಗಿತ್ತು ಏನು ಮೂವಿ ಕೇಳಿ ಹೆಂಗಿದೆ? ಕೇಳಿ ಮೂವಿ ಕೇಳಿ ಮೂವಿನ ಬ್ರೋ ಇನ್ನೇನ್ ನೋಡಿದ್ರಿ? ಮ್ಯಾಮ್ ಇನ್ನೇನು ನೀವೇನು ಕೇಳ್ತಾ ಇದ್ದೀರಾ ಕೇಳಬೇಕಲ್ಲ ಅವ್ರು ಕರೆಕ್ಟಾಗಿ ಹೇಗೆ ಹೇಳಿದ್ರು ನಿಮ್ಮನ್ನ? ಮೂವಿ ಹೇಗಿದೆ ಮ್ಯಾಮ್ ಕೆಡಿ ಮೂವಿ ಹೆಂಗಿತ್ತು movie ಅಂತ ಕೇಳಿದ್ರು. ಯಾವ ಮೂವಿ ಕೇಳಿ ಮೂವಿ ಕೆ ಡಿ ಮೂವಿ ಬಂದು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ನಮ್ಮ ಅಣ್ಣ ನಾವು ಕೇಳ್ಕೊಳೋದು ಇಷ್ಟೇ ಧ್ರುವ ಸರ್ ಹತ್ರ. ಸೊ 3 ವರ್ಷಕ್ಕೆ 5 ವರ್ಷಕ್ಕೆ ಮಾಡೋ ಮೂವಿನ 1 ವರ್ಷಕ್ಕೆ ಮಾಡಿ ಅಂತ ಕೇಳ್ತೀನಿ. 1 ವರ್ಷಕ್ಕೆ 2 ಮೂವಿ ಮಾಡಿರಿ ಧ್ರುವ ಸರ್ಜಾ ಸರ್. ನಾನು ನಿಮಗೋಸ್ಕರ ಸೊ ಆರ್ಮಿಯಾಗೆ ಇರಲಿ, ಆರ್ಮಿಯಾಗೆ ಸಹಾಯಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಆ್ಯಟಿಟ್ಯೂಡ್ ಅಂತ ಬಂದರೆ ಚಿಂದ್ಯಾಗ ಉಡಾಯಿಸ್ತೀನಿ, ನನ್ನ ಹತ್ರ ಬೇಡ. ಚಿಂದಿ ಮೇಲೆ ಚಿತ್ರಾನ್ನ ಹಂಗೆ ಬಾಯ್ ಬಾಯ್ ಅಂತ ಹೇಳ್ತೀನಿ. ಲವ್ ಯು ಧ್ರುವ ಸರ್ಜಾ ಸರ್, ಲವ್ ಯು ಡೈರೆಕ್ಷನ್ ಹೆಂಗಿತ್ತು ಸರ್ ಸರ್. ಡೈರೆಕ್ಷನ್ ಬಂದು ನನಗೆ ಅನಿಸಿದ ಅಷ್ಟೇ ಸರ್. ಸೊ ಈ ಒಂದು ಮೂವಿಯಲ್ಲಿ ನಮ್ಮ ಕನ್ನಡ ಆ್ಯಕ್ಟರ್ ಯಾರ್ಯಾರು ಇದ್ದಾರೆ ಗೊತ್ತಾ ಸರ್? ದರ್ಶನ್ ಸರ್ ಆಗಿರ್ಬೋದು, ಸೊ ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ಈ ಒಂದು ಮೂವಿಯಲ್ಲಿ ನೋಡ್ದಂಗಿತ್ತು. ಸೊ ಈ ಥರ ಒಂದು ಮೂವಿ ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ 2 ಅಲ್ಲ 3 ಮಾಡಿರಿ ಅಂತ ಕೇಳ್ಕೊತೀನಿ 1 ವರ್ಷಕ್ಕೆ ಸರ್. ದಯವಿಟ್ಟು ಇದು ನನ್ನ ರಿಕ್ವೆಸ್ಟು. ಆಲ್ಮೋಸ್ಟ್ ನೀವು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಕಳೆದೇ ಹೋಗ್ಬಿಟ್ಟೆ, ಕಣ್ಣೀರು ಬರುತ್ತೆ ಸರ್ ಈ ಮೂವಿಗೆ. ಸರ್ ಸಂಜಯ್ ದತ್ತು ನನಗೆ ಆ ಒಂದು ಸೀನ್ ನೋಡಿದಾಗ ಹೆಂಗೆ ಅನಿಸ್ತು ಅಂದರೆ ಬ್ರೋ, ಅವರು ಒಂದು ಗ್ಯಾಂಗ್ಸ್ಟರ್ ಬ್ರೋ, ರಿಯಲ್ ಲೈಫಲ್ಲೇ ಗ್ಯಾಂಗ್ಸ್ಟರು. ಸೊ ನಮ್ಮ ಅಣ್ಣ ಮಾನ್ಸ್ಟರ್ ಲೆವೆಲಾಗಿದ್ದರು ಅವ್ರ ಜೊತೆ ಆ ಒಂದು ಕೊಲಾಬ್ರೇಷನಲ್ಲಿ. ಆಮೇಲೆ ನಮ್ಮ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ಅದು ಒಂದು ಕಾಲಭೈರವ, ಬೇರೆ ಲೆವೆಲ್ ಕಾಲಭೈರವ ಸೇರ್ಕೊಂಡು ನೆಕ್ಸ್ಟ್ ಲೆವೆಲಾಗಿ ಒಂದು ಕೆ ಡಿ ಬಂದು ವರ್ಲ್ಡ್ ವೈಡ್ ಹಿಟ್ ಆಗಲಿ. ಸೊ ಕಾಳಿಯಮ್ಮ ಆಗಿರಲಿ, ಸೊ ಚಾಮುಂಡೇಶ್ವರಿ ತಾಯಿ ಇವರು ಆಶೀರ್ವಾದ ಕೊಟ್ಟು ಧ್ರುವ ಸರ್ಜಾ ಸರ್ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ. ಧನ್ಯವಾದ ಸರ್. ಹಂಗೆ ರಮೇಶ್ ಅರವಿಂದ್ ಮತ್ತು ರವಿಚಂದ್ರನ್ ಇದ್ದಾರೆ. ಆದರೆ ನನಗೇನು ಅನಿಸ್ತು ಅಂದರೆ ಮೂವಿ ಬಂದು ಸೊ ಅಣ್ಣನೇ ತಿರುಗಿ ಬೀಳ್ತಾರೆ ಅಂದರೆ ಈ ಥರನ ಅನ್ನಿಸ್ತು ಮೂವಿ. ಪ್ರತಿಯೊಬ್ಬರು ಬಂದು ನೋಡ್ರಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಆ್ಯಂಡ್ ರೀಚ್ ಆಗೋದು ಬ್ರೋ ಕಿಚ್ಚ ಸುದೀಪ್ ಅವರು ಬಂದಿದೆ ಹೆಂಗಿತ್ತು ಎಂಟ್ರಿ? ನೆಕ್ಸ್ಟ್ ಲೆವೆಲ್ ಬ್ರೋ. ಎಷ್ಟೋ ಜನ ಹೇಳ್ತಾಯಿದ್ರು ಕ್ಯಾಮ್ರೋಲ್ ಅಂತ. ಅದು ಕ್ಯಾಮ್ರೋಲ್ ಅನಿಸಿಲ್ಲ ಬ್ರೋ. ಒಂದು ತಮ್ಮನಿಗೆ ಸೊ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಸೊ ತಮ್ಮ ಅಂತ ಹೇಳ್ತಾರೆ ಧ್ರುವ ಸರ್ಜಾ ಸರ್ಗೆ. ತಮ್ಮನಿಗೊಂದು ತೊಂದರೆ ಅಂದಿದ ತಕ್ಷಣ ಬಂದರು ನೋಡಿ ಸರ್. ಲೈಫಲ್ಲಿ ಆಗಿರಲಿ, ಎಲ್ಲದರಲ್ಲೂ ಆಗಿರಲಿ ಸುದೀಪ್ ಸರು. ಸೊ ನಮ್ಮಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸುದೀಪ್ ಸರ್ಗೂ ಮತ್ತು ಧ್ರುವ ಸರ್ಜಾ ಅವ್ರಿಗೂ ಇಬ್ರಿಗೂ ಸೇರಿಸ್ಬಿಟ್ಟು ಒಂದು ಡೈಲಾಗ್ ಹೇಳಿ ಯಾವ್ದಾದ್ರು. ಬ್ರೋ ಅದೇ ಕಾಲ ಬೈರವ, ಇದಕ್ಕೆ ನೋ ಡೈಲಾಗ್ ಕಾಳಿಯಮ್ಮನೇ ಬ್ರೋ ನಾವು. ಓಕೆ, ಥ್ಯಾಂಕ್ ಯು.